Hey, hi guys, welcome back to another video. ಇವತ್ತು ಹಾಟ್ ವೀಲ್ಸ್ ಒಂದು 2 ಮಂತ್ಸ್ ಬ್ಯಾಕ್ ನಾನು ಹಾಟ್ ವೀಲ್ಸ್ ತೊಗೊಂಡಿದ್ದೆ. ಸೊ ಅದನ್ನ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಅಂತ. 2 ಅಲ್ಲ 3 ಮಂತ್ಸ್ ಆಗಿದೆ ಗೈಸ್. ಇದು ಎಲ್ಲು ಮತ್ತು ಎಮ್ ಕೇಸ್ ಮಿಕ್ಸ್ ಇದೆ, ಜಂಬಲ್ಡ್ ಇದೆ, ಮೀನ್ಸ್ ಸೆಲೆಕ್ಟೆಡ್ ಕಾರ್ಡ್ಸ್ ಮಾತ್ರ ಪಿಕ್ ಮಾಡಿದ್ದೀನಿ. ಸೊ ತೋರಿಸ್ತೀನಿ ಬನ್ನಿ. ಸೊ ಇದು ಫಸ್ಟ್ ಒನ್ ನಿಸ್ಸಾನ್ ಜಿ ಟಿ ಆರ್, ಇದನ್ನು ತೊಗೊಂಡಿದ್ದೀನಿ. ಇದು ಹಳೆ ಮಾಡಲ್. ಇದು ಪೇಂಟ್ ವರ್ಕ್ ಸ್ವಲ್ಪ ಚೆನ್ನಾಗಿತ್ತು ಅಂತ ತೊಗೊಂಡೆ. ಬಟ್ ಇದರಲ್ಲೇ ಬೇರೆ ಒಂದು ಮಾಡಲ್ ಇದೆ ನನ್ನ ಹತ್ರ ಸೇಮ್, ಬಟ್ ಅದು ಸಿಲ್ವರ್ ಕಲರ್ ಒಂದಿದೆ. ಆಮೇಲೆ ಫಿಯಟ್ 500e, ಇದು ನನಗೆ ಇಷ್ಟ ಆಗಿತ್ತು. ಬಟ್ ಇದರಲ್ಲೇ ಬೇರೆ ಒಂದು ಕಲರ್ ಇದೆ, ರೆಡ್ ಕಲರ್ ಒಂದಿದೆ. ಬಟ್ ಇದೊಂದು ಸ್ವಲ್ಪ ನನಗೆ ಇಷ್ಟ ಆಗಿತ್ತು, ಸ್ವಲ್ಪ ಗೋಲ್ಡನ್ ಥರ ಇತ್ತು. ಸ್ಟಿಕ್ಕರಿಂಗ್ ನನಗೆ ಇಷ್ಟ ಆಗಿತ್ತು, ಇದೊಂದು ತೊಗೊಂಡೆ. ಇದು ಬ್ಯೂಕ್ ಅಂತ 66, ಇದು ಚೆನ್ನಾಗಿದೆ ಗೈಸ್. ಇದು ಒಂದು ಆ ಕೇಸಲ್ಲಿ ಇದ್ದಿದ್ದು ಇದು ಒಂದೇ ಒಂದು, ಇಲ್ಲಿ ಗೊತ್ತಾಗುತ್ತೆ 2025 ಅಂತ. ಬಟ್ ಇದು ಹಳೆ ಮಾಡಲ್ ಅಮೇರಿಕನ್ ಮಸಲ್ ಕಾರ್ ಥರ V8 ಇಂಜಿನ್ ಗೈಸ್. ಸಖತ್ತಾಗಿದೆ ಗಾಡಿ ಇದು. ನೀವು ಯೂಟ್ಯೂಬಲ್ಲಿ ಎಲ್ಲಂದರೆ ನೋಡ್ಬೋದು ಇದ್ರ ಬಗ್ಗೆ. ಸೊ ಚೆನ್ನಾಗಿತ್ತು ನೋಡೋಕ್ಕಂತ ತೊಗೊಂಡೆ. ಹಂವಿ ಅಂತ, ಇದು ಹಳೆ ಈ ವರ್ಷದಲ್ಲ, ಇದು ಹೋದ ವರ್ಷದ ಕಾರ್ಡ್ ಇದು. ಬಟ್ ಇದು ನನ್ನ ಹತ್ರ ಇರಲಿಲ್ಲ ಗೈಸ್. ನೋಡೋಕೆ ಸ್ವಲ್ಪ ಚೆನ್ನಾಗಿದೆ ಅಂತ ಇದು ತೊಗೊಂಡೆ. ಬಟ್ ಇದು ಹೋದ ವರ್ಷ ಕಾರ್ಡ್ ಗೈಸ್, ಈ ವರ್ಷದಲ್ಲ ಇದು. ಸೊ ಸ್ಪೀಟೆಲ್, ಇದು ತುಂಬ ಹುಡುಕಿದೆ ಗೈಸ್, ಇದು ಸಿಗಲೇ ಇಲ್ಲ. ಇದು ನಾನು ಎರಡಿತ್ತು ನನ್ನ ಹತ್ರ, ಆಮೇಲೆ ನನ್ನ ಫ್ರೆಂಡ್ಸಿಗೆ ಕೊಟ್ಟೆ, ಆಮೇಲೆ ನನಗೆ ಸಿಗಲಿಲ್ಲ ಲಾಸ್ಟಲ್ಲಿ. ನಾನು ಕಾಸು ಕೊಟ್ಟು ಬೈ ಮಾಡಿದೆ ಗೈಸ್. ಇದು ಅರೌಂಡ್ 400 ಕೊಟ್ಟು ತೊಗೊಂಡೆ. ಇದು ಆನ್ಲೈನಲ್ಲಿ ತೊಗೊಂಡೆ, ಸಿಗಲೇ ಇಲ್ಲ ಇದು. ಇದರಲ್ಲಿ 2-3 ಕಲರ್ ಬಂದಿತ್ತು. ಲೈಕ್ 2021 ಒಂದು ಸರಿ ಬಿಟ್ಟಿದ್ರು ಇದೇ ಥರ ಆರೆಂಜ್ ಕಲರಲ್ಲಿ, ಆವಾಗ ಸಿಗಲಿಲ್ಲ ಇಂಡಿಯಾಲಿ. ಸೊ ಇವಾಗ ಸಿಗ್ತಾ ಇದೆ. ಇದು ನನಗೆ ಹೆವಿ ಇಷ್ಟ ಆಗಿತ್ತು ಇದು. ಆದರೆ ಬಟ್ ತುಂಬ ಹುಡುಕ್ತಾ ಇದೆ ಗೈಸ್ ಈ ಕಾರ್ ಅಂತೂ, ಸ್ಪೀಟರ್. ಇದು ಮೆಕ್ಲಾರನಲ್ಲಿ ವೆರಿ ಲಿಮಿಟೆಡ್ ಕಾರ್ಸ್ ಇದು. ಮೀನ್ಸ್ ಹೆಂಗಂದರೆ ಇದು ಮಧ್ಯದಲ್ಲಿ ಸೀಟ್ ಇರುತ್ತೆ, ಸೈಡ್ ಪ್ಯಾಸೆಂಜರ್ಸ್ ಕೂತ್ಕೊಬೋದು. ಮೀನ್ಸ್ 3 ಸೀಟರ್ ಕಾರ್ ಥರ ಇದು. ಬೇಸಿಕಲಿ ಇದು F1 ಕಾರ್ ಇದೆಯಲ್ಲ, ಮೆಕ್ಲಾರನ್ F1 ಥರನೇ ಇದು. ಸೊ ಆ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಇವರು ಡಿಸೈನ್ ಮಾಡಿರೋದು. ಬಟ್ ಇದು ಲಾಂಗ್ ಟೈಲ್ ಇರುತ್ತೆ ಹಿಂದೆ. ಸೊ ಬೇಸಿಕಲಿ ಅದಕ್ಕೆ ಇವರು ಸ್ಪೀಡ್ ಟೈಲ್ ಅಂತ ಇಟ್ಟಿರೋದು ಈ ಕಾರ್ ಹೆಸರು, ಮೆಕ್ಲಾರನ್ ಸ್ಪೀಡ್ ಟೈಲ್. ಇದೊಂದು ಇಷ್ಟ ಆಗಿತ್ತು. ಆಮೇಲೆ ವೈಪರ್ ಇದೆ, ಡಾಡ್ಜ್ ವೈಪರ್ ಇದೆ, SRT. ಇದು ನನಗೆ ಇಷ್ಟ ಆಗಿತ್ತು. ಬಟ್ ಇದರಲ್ಲಿ ಹೋದ ವರ್ಷ ಒಂದು ಬಿಟ್ಟಿದ್ರು, ರೆಡ್ ಕಲರ್ ಬಿಟ್ಟಿದ್ರು, ರೆಡ್ ಆರ್ ಎಲ್ಲೋ ನನಗೆ ಗೊತ್ತಿಲ್ಲ ಗೈಸ್. ಬಟ್ ಇದು ಚೆನ್ನಾಗಿತ್ತು, ಇದೊಂದು ತೊಗೊಂಡಿದ್ದೆ. ಆಮೇಲೆ ಫೆರಾರಿ. ಸೊ ಮುಂಚೆಯಿಂದನೇ ಫೆರಾರಿ ಜೊತೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ದಿವಸ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ ಫೆರಾರಿ ಜೊತೆ. ಸೊ ಅಫಿಷಿಯಲಾಗಿ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಿ ಕೇಸಲ್ಲಿ ಸ್ವಲ್ಪ ಕಾರ್ಸ್ ಇದೆ. ಇದು SF90 ಸ್ಟಡಾಲೆ ಇದೆ, ಅದು ಚೆನ್ನಾಗಿದೆ. ಆಮೇಲೆ ನನಗೆ ಈ ಮಾಡಲ್ ಇಷ್ಟ ಆಗಿತ್ತು, ಅದು ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ ಗೈಸ್ ಆ ಮಾಡಲೆಲ್ಲ. ಬಟ್ ಇದು ಚೆನ್ನಾಗಿದೆ, ಫೆರಾರಿ 365 GT B4 ಚೆನ್ನಾಗಿದೆ ಈ ಗಾಡಿ. ಅಲ್ಲ, ಈ ಮಾಡಲ್ ಚೆನ್ನಾಗಿದೆ ಗೈಸ್. ಫೆರಾರಿಯಲ್ಲಿ ಇದೆಲ್ಲ ಸ್ವಲ್ಪ ವಿಂಟೇಜ್ ಮಾಡಲ್ಸ್ ಎಲ್ಲ ಚೆನ್ನಾಗಿದೆ. ಸೊ ಈ ಮಾಡಲ್ ಹುಡ್ಕೊಂಡು ಇಲ್ಲೇನು ಗೊತ್ತಾಗುತ್ತೆ, ಫೆರಾರಿ ಅಂತ ಹಾಕಿದ್ದಾರೆ, 2025 ಅಂತ ಹಾಕಿದ್ದಾರೆ. ಸೊ ಸೇಮ್ 180 ರುಪೀಸ್ ಇದು. ಅದು ರೆಡ್ ಕಲರ್ ನನಗೆ ಬೇಕಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲ ರೆಡ್ ಕಲರ್ ಬಿಟ್ಟವ್ರೆ ಇವಾಗ. SF90ಗೆಲ್ಲ ಕಲರ್ಸ್ ಚೇಂಜ್ ಮಾಡಿದ್ದಾರೆ, ಡಾರ್ಕ್ ಬ್ಲೂ ಆ ಥರ ಬಂದಿದೆ. ಲ್ಯಾಂಡ್ ರೋವರ್ ಡಿಫೆಂಡರ್. ಸೊ ಇದು ಚೆನ್ನಾಗಿತ್ತು, ಇದು ಡಬಲ್ ಕ್ಯಾಬ್ ಅಂತ ಇದು. ನನಗಿದು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಬಟ್ ಇದು ನೋಡಿದಾಗ ಯೂನಿಕ್ ಆಗಿತ್ತು, ನಾನೇ ಫಸ್ಟ್ ಟೈಮ್ ನೋಡ್ತಾರೆ. ಯೂಶ್ವಲಾಗಿ ಡಿಫೆಂಡರ್ ನೋಡಿದ್ದೀನಿ, ಹಳೆ ಡಿಫೆಂಡರ್ ನನ್ನ ಹತ್ರ ಇದೆ. ಬಟ್ ಇದು ನಾನು ಹಾಟ್ ವೀಲ್ಸಲ್ಲಿ ಫಸ್ಟ್ ಟೈಮ್ ನೋಡಿರೋದು. ಸೊ ಇದೊಂದು ತೊಗೊಂಡೆ, ಇದು ಚೆನ್ನಾಗಿದೆ ಗೈಸ್ ಇದು. ಆಮೇಲೆ ಲಿಲ್ ರೋರ್ ಅಂತ, ಇದು ಚೆನ್ನಾಗಿದೆ. ಸೊ ರ್ಯಾಲಿ ಕಾರ್ ಥರ ಇತ್ತು. ಸೊ ಇದೊಂದು ತೊಗೊಂಡೆ, ನನಗೆ ಗೊತ್ತಾಗುತ್ತಿಲ್ಲ ನೋಡಿ, 2025 ಅಂತ ಹಾಕಿದ್ದಾರೆ. ಆಮೇಲೆ ಫೋರ್ಡ್ ಎಸ್ಕಾರ್ಟ್ ಇದೆ. ಸೊ ಇದೂ ಈ ವರ್ಷದ ಕಾರ್ ಇದು. ಇದು ನನ್ನ ಹತ್ರ ಆಲ್ರೆಡಿ ಇದೆ ಗೈಸ್, ವೈಟ್ ಕಲರಲ್ಲಿ ಒಂದಿದೆ. ಬಟ್ ಇದು ಚೆನ್ನಾಗಿದೆ ಇತ್ತು, ಸ್ವಲ್ಪ ಸ್ಟಿಕ್ಕರಿಂಗ್ ಎಲ್ಲ ಇದೊಂದು ಸೊ ಇದು ತೊಗೊಂಡೆ. ಇದು ಪಗಾನಿ ಉಟೋಪಿಯಾ ಇದೆ. ಸೊ ಇದು ನನ್ನ ಹತ್ರ ಆಲ್ರೆಡಿ ಇದು ಬೇರೆ ಕಲರ್ ಇದೆ. ಬಟ್ ಈ ಕಲರ್ ನನಗೆ ತುಂಬ ಇಷ್ಟ ಆಗಿತ್ತು ಇದು. ಸೊ ಬ್ಲೂ ಕಲರ್ ಅಂತ ಇತ್ತು, ಸೊ ಬ್ರಿಟಿಷ್ ರೇಸಿಂಗ್ ಬ್ಲೂ ಅನಿಸುತ್ತೆ. ಈ ಕಲರ್ ಚೆನ್ನಾಗಿತ್ತು ನನಗೆ. ಸೊ ಇದೊಂದು ತೊಗೊಂಡೆ. ಇದು ಈ ವರ್ಷ ಕಾರ್ಡ್ ಗೈಸ್. ಬಟ್ ಹೋದ ವರ್ಷ ಈ ಮಾಡಲ್ ಇತ್ತು. ಸೊ ಈ ವರ್ಷನೂ ಬಿಡ್ತಾ ಇದ್ದಾರೆ, ಮೀನ್ಸ್ ಕಲರ್ ಚೇಂಜ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಇದೊಂದಿದೆ. ಆಮೇಲೆ ಪೋರ್ಷಾ 911 GT3 RS. ಸೊ ಇದು ವೆರಿ ಇಂಪಾರ್ಟೆಂಟ್ ಕಾರ್ ಗೈಸ್. ಇದು ಒಂದು ಸುಮಾರು ದಿವಸ ಹುಡುಕ್ದೆ, ಸಿಗಲಿಲ್ಲ. ಆಮೇಲೆ ಒಂದು ಡೀಲರ್ ಹತ್ರ ಸಿಕ್ತು, ಅದಕ್ಕೆ ತೊಗೊಂಡೆ ಇದು. ಸೊ 911 GT3 ಇದೆ, ಇನ್ನೊಂದು 992 ಅದೊಂದು ಇದೆ. ಬಟ್ ಅದು ಪ್ರೀಮಿಯಮ್ ಕಾರ್ಸಲ್ಲಿದೆ.
ಸೊ ಇದು ಪಿಂಕ್ ಕಲರ್ ಚೆನ್ನಾಗಿತ್ತು. ಬಟ್ ಇದರಲ್ಲೇ ಲಾಸ್ಟ್ ಟೈಮ್ ಒಂದು 2 ಇಯರ್ಸ್ ಬ್ಯಾಕ್ ಒಂದು ಬಿಟ್ಟಿದ್ರು, ಐ ಥಿಂಕ್ ರೆಡ್ ಕಲರಲ್ಲಿ ಯಾವುದೋ ಒಂದು ಬಿಟ್ಟಿದ್ರು, ಅದು ಚೆನ್ನಾಗಿದೆ. ಸೊ ಇದು ಸೇಮ್ ನೋಡಿದ್ರೆ ಗೊತ್ತಾಗುತ್ತೆ, ಇದು ಡೀಟೇಲಿಂಗ್ ಚೆನ್ನಾಗಿದೆ. ಈ ಡೀಟೇಲಿಂಗು ಮತ್ತು ಇದು ಪಗಾನಿ ಇದೆರಡು ಡೀಟೇಲಿಂಗ್ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ. ಸೊ ನೋಡಿ, ಲೈಟ್ಸ್ ಎಲ್ಲ ಕ್ಲೀನಾಗಿ ಮುಂದೆ ಇದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಂಚೆ ಹಾಟ್ ವೀಲ್ಸಲ್ಲಿ ಕೆಳಗಡೆ ಇದೆಲ್ಲ ಕೊಡ್ತಾಯಿದ್ರು ಗಾಯ್ಸ್, ಕ್ಲೀನಾಗಿ ಎಕ್ಸಾಸ್ಟು ಮತ್ತು ಆ ಚಾಸಿ ಆ ಡಿಸೈನ್ಸ್ ಎಲ್ಲ ಕರೆಕ್ಟಾಗಿ ಇಡ್ತಿದ್ರು. ಇವಾಗ ಏನೂ ಇಲ್ಲ. ಮೇಲ್ಗಡೆ ಎಲ್ಲ ಓಕೆ, ಬಟ್ ಕೆಳಗಡೆ ಅಷ್ಟು ಇದಿಲ್ಲ, ಡೀಟೇಲಿಂಗ್ ಇಲ್ಲ. ಸೊ ನಾರ್ಮಲಾಗೆ ಒಂದು ಪ್ಲೈನ್ ಇಟ್ಬಿಟ್ಟು ಜಸ್ಟ್ 4 ವೀಲ್ಸ್ ಹಾಕಿ ಕೊಡ್ತಾಯಿದ್ದಾರೆ, ಅದು ನೇಮಿಂಗ್ಸ್ ಎಲ್ಲ ಹಾಕಿ. ಬಟ್ ಇದು ನೋಡ್ರೆ ಪಗಾನಿ ಮತ್ತು ಪೋರ್ಷಾ ಆಮೇಲೆ ಫೆರಾರಿ ಎಲ್ಲೋಯ್ತು, ಫೆರಾರಿ, ಇದೆಲ್ಲ ಡೀಟೇಲಿಂಗ್ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಪ್ರಿಸೈಸಾಗಿ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಡೀಟೇಲಿಂಗ್, ಇನ್ನು ಅಷ್ಟೊಂದು ಮೋಸ ಇಲ್ಲ. 180 ರುಪೀಸ್ ಸ್ಪೀಟೈಲ್ಗೆಲ್ಲ ತುಂಬ ಚೆನ್ನಾಗಿದೆ ಗೈಸ್ ಡೀಟೇಲಿಂಗು. ಸೊ ಎಲ್ಲ ಚೆನ್ನಾಗಿದೆ. ಸೊ ಇದೊಂದು ಟ್ರ್ಯಾಕ್ ಕಾರು ಪರ್ಷೆಟ್ ಅಂತ, 9X8 ಹೈಪರ್ ಕಾರ್ ಅಂತ. ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು ಗೈಸ್. ಪರ್ಷೆಟ್ ಇದು ಕೇಳಿರ್ತೀರ ನೀವು, ಬ್ರ್ಯಾಂಡ್ ಇದು ತುಂಬ ಹಳೆ ಬ್ರ್ಯಾಂಡು. ಬಟ್ ನಾವು ಅವರು ಈ ಥರ ಟ್ರ್ಯಾಕ್ ಕಾರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು 2025, ಬಟ್ ಚೆನ್ನಾಗಿದೆ ಗೈಸ್ ಈ ಕಾರ್. 75 ಚೆವಿ, ಇದು ನನಗೆ ಇಷ್ಟ ಆಯಿತು ಗೈಸ್. ಇದು ನನ್ನ ಹತ್ರ ಇಲ್ಲೇ ಇರಲಿಲ್ಲ, ಇದು ನನ್ನ ಹತ್ರ ಇತ್ತು, ಬಟ್ ಇದೇ ಬೇರೆ ಮಾಡಲ್, ಇದು ಕಸ್ಟಮ್ ಇದೆ. ಮುಂಚೆ ಇನ್ನೊಂದು ಇದ್ದಿದ್ದು ಕಸ್ಟಮ್ ಅಲ್ಲ, ಅದು ಸ್ಟಾಕ್ ಥರ. ಇದು ಸ್ವಲ್ಪ ಡೀಟೇಲಿಂಗ್ ಎಲ್ಲ ಚೆನ್ನಾಗಿತ್ತು, ವೀಲ್ಸ್ ಚೆನ್ನಾಗಿತ್ತು, ಕೆಳಗಡೆ ಎಲ್ಲ ಸ್ವಲ್ಪ ಡೀಟೇಲಿಂಗ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಇದು ವರ್ತಿದೆ. ಇದು ಡಟ್ಸನ್, ಇದು ಚೆನ್ನಾಗಿದೆ ಗೈಸ್. ಇದು ಡಟ್ಸನಲ್ಲಿ ಇದೊಂದು ಕಾರ್ ಸ್ವಲ್ಪ ಫೇಮಸ್ ಇದೆ. ಸೊ ಇದು ಲಿಮಿಟೆಡ್ ಆಗಿ ಪ್ರೊಡಕ್ಷನ್ ಇತ್ತು, ಆಮೇಲೆ ಇದು ಸ್ಟಾಪ್ ಮಾಡಿದ್ರು, ಈ ಮಾಡೆಲ್ ಸ್ಪೆಸಿಫಿಕ್ ಮಾಡಲು. ಸೊ ಇದೊಂದು ತೊಗೊಂಡೆ, ಬಟ್ ಕಲರೇ ಒಂದು, ಇದು ಮತ್ತು ಪೋರ್ಷಾ ಕಲರ್ ಆಲ್ಮೋಸ್ಟ್ ಸೇಮ್ ಇತ್ತು. ನನಗೆ ಲೈಟಾಗೆ ವೇರಿಯೇಷನ್ ಇದೆ. ಫೋರ್ಡ್ ಮಸ್ಟ್ಯಾಂಗ್ ಇದೆ ಈ ಸರಿ. ಮಸ್ಟ್ಯಾಂಗಲ್ಲಿ ತುಂಬ ಇದಿದೆ, ವೇರಿಯೇಷನ್ಸ್ ಇದೆ. ಮೀನ್ಸ್ ವೇರಿಯೇಷನ್ಸ್ ಅಂತಲ್ಲ, ತುಂಬ ಕಾರ್ಸ್ ಬಿಟ್ಟಿದ್ರು. ಮಸ್ಟ್ಯಾಂಗ್ಸ್ ಡಾರ್ಕ್ ಕವರ್ಸಲ್ಲೇ ಕಲರ್ಸ್ ಚೇಂಜ್ ಆಗಿ, ಆಮೇಲೆ ಕಸ್ಟಮ್ ಮಸ್ಟ್ಯಾಂಗ್ ಬಿಟ್ಟಿದ್ರು. ತುಂಬ ಹಾಟ್ ವೀಲ್ಸ್ ಈ ಸರಿ ಮಸ್ಟ್ಯಾಂಗ್ ಬಿಟ್ಟಿದ್ದಾರೆ. ಇದು ಒಂಥರ ಲಾಸ್ಟ್ ಟೈಮ್ ನನ್ನ ಹತ್ರ ಡಾರ್ಕ್ ಹಾರ್ಸಲ್ಲೇ ಬೇರೆದು ಯಾವುದೋ ಇತ್ತು, ನಂಗೆ ಜ್ಞಾಪಕ ಇಲ್ಲ ಗೈಸ್. ಸೊ ಇದಿದೆ, ಬುಗಾಟಿ ಇದೆ, 94 ಬುಗಾಟಿ EB110. ಸೊ ಇದು ತುಂಬ ಚೆನ್ನಾಗಿದೆ ಗೈಸ್. ಇದು ವಿಂಟೇಜ್ ಕಾರು, ಬೇಸಿಕಲಿ ವೈರಾನ್ ಚಿರಾನ್ ಬರೋಕ್ಕಿಂತ ಮುಂಚೆ ಈ ಕಾರ್ ಇತ್ತು. ಇದೇ ಫಸ್ಟ್ ಅವ್ರು ಸೂಪರ್ ಸ್ಪೋರ್ಟ್ ಥರ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಕಾರು. ಬಟ್ ಈ ಕಾರಿಂದ ತುಂಬ ದೊಡ್ಡ ಹಿಸ್ಟ್ರಿ ಇದೆ ಗೈಸ್, ಬಟ್ ಚೆನ್ನಾಗಿದೆ ಕಾರು. ಇದಾದಮೇಲೆ ಅವರು ರೆಕಾರ್ಡೆಲ್ಲ ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ವೈರಾನಲ್ಲಿ ಚಿರಾನಲ್ಲೆಲ್ಲ. ಆಮೇಲೆ ಇದು ಜಾಗ್ವಾರ್ MK1 ಇದೆ. ಸೊ ಇದು 2 ಕಲರು ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ 2 ತೊಗೊಂಡೆ. ಇದು ಒಂದು ಮಾತ್ರ ಯಾವುದೋ ಹೋದ ವರ್ಷದ್ದು, ಇದು ಹೋದ ವರ್ಷ ತೊಗೊಂಡಿದೆ. ಸೊ ಅದು ಆಚೆನೇ ಇತ್ತು, ಹಂಗೆ ನಿಮ್ಗೆ 2 ಕಲರು ತೋರಿಸೋಣ ಅಂತ ಎತ್ತಿಕೊಂಡೆ. ಇದು ಚೆನ್ನಾಗಿದೆ, ಇಲ್ಲಿ ಕೆಟ್ 1 ಅಂತ ಬರ್ತಿದ್ದಾರೆ ನೋಡಿ ಗೈಸ್, ಹಂಗಾರೆ ಒಂದು ತೊಗೊಳ್ಳಿ ಅಂತ. ಇದು ಇನ್ನೊಂದಿದೆ, 99 ಫೋರ್ಡ್ SVT, ಇದು F150. ಇದರಲ್ಲೇ ಇದು ಸೀರೀಸ್ ಇದೆ, ತುಂಬ ಸೀರೀಸ್, ಬಟ್ ಇದು ತುಂಬ ಚೆನ್ನಾಗಿದೆ ಗೈಸ್. ಇದು ನನಗೆ ಈ ಪೇಂಟ್ಗೋಸ್ಕರ ಈ ಕಾರ್ ತೊಗೊಂಡಿದೆ. ಇದು ನನ್ನ ಹತ್ರ ಇದು ಇನ್ನೊಂದು ಹಳೇದೊಂದಿದೆ, ಹೋದ ವರ್ಷ ಒಂದು ಬಿಟ್ಟಿದ್ದಾರೆ. ಸೊ ಈ ವರ್ಷ ಈ ಕಲರ್ಗಂತಲೇ ತೊಗೊಂಡೆ ಈ ಕಾರ್ನ. ಹಿಂಗಲ್ಲೇ ಸ್ವಲ್ಪ ರಿಯಲಿಸ್ಟಿಕ್ ಆಗಿತ್ತು ಕಾರ್ ಇದು ನೋಡೋಕ್ಕೆ, ಅದಕ್ಕೆ ಇದು ತೊಗೊಂಡೆ. ಫೋರ್ಡ್ದು ಟೆಸ್ಲಾ ಸೈಬರ್ ಕ್ವಾಡ್ ಇದೆ. ಬಟ್ ಇದು ನಾನು ಎಲ್ಲೂ ನೋಡಿಲ್ಲ, ಇದು ಮೀನ್ಸ್ ಇದು ರೋಡಲ್ಲೆಲ್ಲ ಇನ್ನೂ ಪ್ರೊಡಕ್ಷನಲ್ಲಿ ಬಂದಿದೆಯಾ ಇಲ್ವ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ನಾನು ಫಸ್ಟ್ ಟೈಮ್ ನೋಡಿದೆ ಹಾಟ್ ವೀಲ್ಸಲ್ಲಿ, ಅದಕ್ಕೆ ಇದು ತೊಗೊಂಡೆ. ಇದು ಲೋಟಸ್ ಇದೆ, ಇದು ಈ ವರ್ಷದ, ಹೌದು ಈ ವರ್ಷ ಕಾರ್, ಸಾರಿ 2025 ಇದೆ ಈ ವರ್ಷ ಕಾರ್. ಇದು ಒಂದು 2-3 ಮೂವೀಸಲ್ಲಿ ಇದೆ ಗಾಯ್ಸ್, ನೋಡಿ ಚೆನ್ನಾಗಿದೆ ಈ ಕಾರ್. ಈ ಮಾಡೆಲ್ ಸ್ಪೆಸಿಫಿಕ್ಕಾಗಿ ಈ ಮಾಡೆಲ್ ಇದು ಸ್ವಲ್ಪ ಅವ್ರಿಗೆ ಲೋಟಸಲ್ಲಿ ಟರ್ನಿಂಗ್ ಪಾಯಿಂಟ್ ಈ ಮಾಡೆಲ್ಲು ಅವಾಗ. ಯಾಕಂದರೆ ನಾನು ಒಂದು 2-3 ವೀಡಿಯೋಸಲ್ಲಿ ನೋಡಿದೆ, ಯೂಟ್ಯೂಬರ್ ವೀಡಿಯೋಸಲ್ಲಿ. ಇದು ಅವರು ತೊಗೊಂಡಿದ್ರು ಇದನ್ನ, ಈ ಕಾರ್ಸ್ನ. ಮೀನ್ಸ್ ಒಂದು ಕಲೆಕ್ಟಬಲ್ ಕಾರ್ ಇದೆಲ್ಲ ಲೋಟಸಲ್ಲಿ ಈ ಮಾಡೆಲೆಲ್ಲ.
ಸೊ ರೀಸೇಲ್ ವ್ಯಾಲ್ಯೂ ಎಲ್ಲ ಹೋಗ್ತಾ ಇದೆಲ್ಲ ಇನ್ಕ್ರೀಸ್ ಆಗುತ್ತೆ ಗಾಯ್ಸ್ ಈಗ ಮಾಡಲು. ಅಷ್ಟೇ ಗಾಯ್ಸ್, ಅದು ಮೀನ್ಸ್ ಎಮ್ ಕೇಸ್ದು ಇಷ್ಟೇ ಈ ವರ್ಷದ ಎಮ್ ಕೇಸು ಮೀನ್ಸ್ 2025 ಎಲ್ ಕೇಸು ಎಮ್ ಕೇಸ್ದು ಮಿಕ್ಸ್ ಆಗಿ ತೊಗೊಂಡಿರೋದು. ಇನ್ನೂ ಕಲೆಕ್ಷನ್ಸ್ ಇದೆ, ಅದು ನೆಕ್ಸ್ಟ್ ವೀಡಿಯೋಲಿ ಮಾಡಿಬಿಟ್ಟು ತೋರಿಸ್ತೀನಿ ಹೊಸ ಕಾರ್ಸ್ನ. ಸೊ ಅಷ್ಟೇ ಗಾಯ್ಸ್, ಸಿ ಯು ನೆಕ್ಸ್ಟ್ ವಿಡಿಯೋ.